ತುಂಬಾ ಖುಷಿ ಆಗ್ತಿದೆ ಇವತ್ತು. ಮೈನ್ ನೋಡ್ಬೇಕಂತ ಆಸೆ ಇತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಪ್ರತಿಯೊಬ್ಬರಿಗೂ ಇಷ್ಟ, ಪ್ರತಿ ಮಗುಗೂ ಇಷ್ಟ. ಫೋಟೋ ನೋಡಿದ ಸ್ವಲ್ಪ ಎಮೋಷನಲ್ ಆಗ್ತೀವಿ. ಸ್ಕ್ರೀನ್ ಮೇಲೆ ಅಪ್ಪೋಸರ ಹೆಸರು ಬಂದ ತಕ್ಷಣನೇ ಇಲ್ಲ ಅಂತ ಹೇಳ್ಕೊಳಕ್ಕಾಗಲ್ಲ. ಯಾಕಂದ್ರೆ ರಿಲೀಸ್ ಆಗಿದೆ ಈಗ ಹೊಸ ಸಿನಿಮಾನ, ಏನು ಅಂತಾನೂ ಗೊತ್ತಾಗಿಲ್ಲ, ಅಷ್ಟು ಎಂಜಾಯ್ಮೆಂಟ್. ಇಡೀ ತಂಡ ಜೊತೆ ಕುತ್ಕೊಂಡು ನೋಡಿದ್ದು, ಫ್ರೆಂಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆಮೇಲೆ ನಮ್ಮ ಅಪ್ಪನೂ ಮಾಡಿರೋದು ನಂಗೆ ತುಂಬಾ ಖುಷಿ ಆಯ್ತು. ಇಬ್ಬರನ್ನ ನೋಡಿ ತುಂಬಾ ಖುಷಿ ಆಯ್ತು. ಸಿನಿಮಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ಡಾನ್ಸ್ ಆಡಿದ್ವಿ, ತಮಾಷೆ ಮಾಡಿದ್ವಿ. ಅಂದ್ರೆ ಹಳೆ ಸಿನಿಮಾ ಅಂತ ಅನ್ಕೊಳ್ಳೋಕೆ ಆಗಲ್ಲ, ನಾವು ಕೂತ್ಕೊಂಡಿದ್ರೆ ರಿಯಾಲಿಟಿ ಇಲ್ಲೇ ಎಲ್ಲ ಸುತ್ತಮುತ್ತ ನಡೀತಿದೆ ಅಂತ ಅನ್ಸ್ತಿದೆ. ಆ ತರ ಒಂದು ಒಳ್ಳೆ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಈ ಒಂದು ಪ್ರೀತಿ ಅಭಿಮಾನಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಅಪ್ಪು ಸರ್, ವಿ ಲವ್ ಯು, ವಿ ಮಿಸ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ನಿಜವಾಗ್ಲೂ ಅಂದ್ರೆ ಈಗ ಅಷ್ಟೇ ಎಮೋಷನಲ್ ಆಗ್ಬೋದು, ಆದ್ರೆ ಇಲ್ಲ, ಅದೊಂದು ಮನ್ಸಲ್ಲಿದ್ದೇ ಇದೆ ನೋವು. ಅಪ್ಪನ ತಕ್ಷಣ ನೋಡಿದ ತಕ್ಷಣ, ಅದಾದ್ಮೇಲೆ ಅಪ್ಪು ಸರ್ ನೋಡಿದ್ದು, ಅದು ಯಾವತ್ತೂ ಮನ್ಸಲ್ಲಿದ್ದೇ ಇದೆ. ಆ ನೋವು ಯಾವತ್ತೂ ಮರೆಯಕ್ಕಾಗಲ್ಲ. ನಿಮ್ಮ ಪ್ರೀತಿ. ಕಂಗ್ರಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ನಮಸ್ಕಾರ. ಥ್ಯಾಂಕ್ ಯು ಮತ್ತೆ ಅಪ್ಪು ಮೂವಿ ರಿಲೀಸ್ ಆಗಿದೆ. ಬಹುಶಃ ಸಾಮಾನ್ಯರಿಗೆ ಇದೊಂದು ಸಿನಿಮಾ ರಿಲೀಸ್ ಆಗಿರುತ್ತೆ, ಬಟ್ ನಮ್ಮಂತ ಎಲ್ಲ ಅಪ್ಪು ಸರ್ ಫ್ಯಾನ್ಸ್ಗೆ ಇದೊಂದು ರೀತಿಯ ಹಬ್ಬ. ಏನ್ ಬೇಜಾರು ಅಂದ್ರೆ ನಾವು ಮತ್ತೆ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಕ್ಕೆ, ಅವ್ರು ಬಂದಾಗ ವಿಸಿಲ್ ಹೊಡಕ್ಕೆ, ಅವ್ರನ್ನ ಸಂಭ್ರಮಿಸೋದಕ್ಕೆ ಮತ್ತೆ ನಾವು 1 ವರ್ಷ ಕಾಯ್ಬೇಕು. ಬಟ್ ಏನೇ ಆಗ್ಲಿ, 1 ವರ್ಷ ಕಾದ್ರೂ ಮತ್ತೆ ಅಪ್ಪು ಸರ್ ಅವರ ಯಾವ್ದು ಸಿನಿಮಾ ಬಂದ್ರು ಕೂಡ ಅವ್ರ ಲಾಂಚ್ ಟೈಮ್ ಅಲ್ಲಿ ನಾವ್ ಹೆಂಗ್ ಸೆಲೆಬ್ರೇಟ್ ಮಾಡ್ತಿದೀವಿ ಅದೇ ರೀತಿ ಸೆಲೆಬ್ರೇಟ್ ಮಾಡ್ತೀವಿ. ಅಂಡ್ ಇವತ್ತು ಸ್ಪೆಷಲ್ ಅಶ್ವಿನಿ ಮ್ಯಾಮ್ದು ಹುಟ್ಟು ಹಬ್ಬ ಆಕ್ಚುಲಿ. ಸೊ ನಮ್ಮ ಎಲ್ಲ ಅಪ್ಪು ಸರ್ ಅಭಿಮಾನಿಗಳ ಪರವಾಗಿ ಮ್ಯಾಮ್ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಲವ್ ಯು ಅಪ್ಪು ಸರ್.